ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಕಾಂಗ್ರೆಸ್ ವರ್ಸಸ್ BJP, ಮಾಜಿ ಮುಖ್ಯಮಂತ್ರಿ ವರ್ಸಸ್ ಯುವ ನಾಯಕ ಅನ್ನಿಸ್ಕೊಂಡಿರ್ತಕ್ಕಂಥ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಇಂದು ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿರ್ತಕ್ಕಂಥ 83ನೇ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥವರು ಮತ್ತು ಹಾವೇರಿ ಜಿಲ್ಲಾ ಅಧ್ಯಕ್ಷರವಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಂಜೀವ್ ಕುಮಾರ್ ನೀರಲ್ಗಿ ಉರ್ಫ್ ಪಾಟೀಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ವಾರ್ಡ್ ನಂಬರ್ 6ರ ಹಾವೇರಿ ನಗರಸಭೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಕಟ್ಟಿ ಹಾಕಲು ಬಸವರಾಜ ಬೊಮ್ಮಾಯಿ ಅವರು ಇನ್ನೂ ಎಷ್ಟು ಅತಿ ಆಸೆ ಇರಬೇಕು. ಸಚಿವರಾಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿಯೂ ಆಗಿದ್ದಾರೆ. ಆದರೆ ಇನ್ನೂ ಎಷ್ಟು ಆಸೆ ಬೇಕು, ಮುಂದೆ ಕೇಂದ್ರ ಸಚಿವರಾಗುವಂಥ ಕನಸು ಕಾಣ್ತಾ ಇರುವಂಥ ಇದೇ ಕ್ಷೇತ್ರದ ಪ್ರಭಾವಿ ನಾಯಕ ತಮ್ಮದೇ ಕ್ಷೇತ್ರದಲ್ಲಿ ತಮ್ಮದೊಂದು ಸೀಟ್ ಬಿಟ್ಟರೆ ಬೇರೆ ಒಂದು ಸೀಟ್ನು ಗಳಿಸ್ಕೊಳ್ಳೋಕ್ಕಾಗಲಿಲ್ಲ. ಮಾಜಿ ಮುಖ್ಯಮಂತ್ರಿ ವರ್ಸಸ್ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಈ ಚುನಾವಣೆಯಲ್ಲಿ ನಮ್ಮ ಜೊತೆ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ನನ್ನ ಮೊದಲನೆಯ ಪ್ರಶ್ನೆ, ಲೋಕಸಭೆ ಚುನಾವಣೆಯಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಮತ್ತು ಮಾಜಿ ಮುಖ್ಯಮಂತ್ರಿ, ಏನು ಸರ್ ಚುನಾವಣೆ ವಿಶೇಷತೆ, ಯಾವ ರೀತಿ ನಡೀತಾ ಇದೆ? ಯಾಕೆಂದರೆ ಇಲ್ಲಿ ಮಂಜುನಾಥ್ ಕುನ್ನೂರವರು ಕೂಡ ಸ್ಪರ್ಧೆ ಮಾಡಿದರು ಭಾರತೀಯ ಜನತಾ ಪಕ್ಷದಿಂದ. IG ಸನದಿ ಅವ್ರನ್ನೇ ಬಿಟ್ಟರೆ ಅಂದರೆ ಹಿಂದಿನ ಇತಿಹಾಸಕ್ಕೆ ಹೋದರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಲಾಸ್ಟವಾಗಿದ್ದು IG ಸನದಿ ಅವ್ರನ್ನ ಸೋಲಿಸಿರ್ತಕ್ಕಂಥ ಮಂಜುನಾಥ್ ಕುನ್ನೂರ್ ಅವರು. ನಂತರ ಅವ್ರದ್ದಾದ ಮೇಲೆ ಬಂದಿದ್ದು ಇಲ್ಲಿ ಶಿವಕುಮಾರ್ ಉದಾಸಿ ಅವರು ಬಿಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತನೇ ಸಿಗಲಿಲ್ಲ. ಈಗ ಆನಂದ ಸ್ವಾಮಿ ಹ್ಯಾಟ್ರಿಕ್ ಮಾಡ್ಬೋದಾ ಸರ್? ಈ ಸಲ ನಮ್ಮ ಹಾವೇರಿ ಗದಗ ಪಾರ್ಲಿಮೆಂಟ್ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಳ್ಳೆಯ ವಾತಾವರಣ ಇದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಜೊತೆಗೆ ನಮ್ಮ ಪಕ್ಷ ಈ ಸಲ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮತ್ತು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದ ಮೇಲೆ ನಾವು ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ, ಆಶ್ವಾಸನೆಗಳನ್ನು ಇವತ್ತು ಈಡೇರಿಸಿದೆ ಅನ್ನೋ ತೃಪ್ತಿ ನಮಗೂ ಇದೆ, ನಮ್ಮ ಎಲ್ಲ ಮತದಾರ ಬಾಂಧವರಿಗೂ ಇದೆ. ಅದು ನಮಗೆ ಪ್ಲಸ್ ಪಾಯಿಂಟ್. ನಮ್ಮ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಂಥ ಏಕೈಕ ಸರ್ಕಾರ ಬಂದ ತಕ್ಷಣ 1-2 ತಿಂಗಳಲ್ಲಿ 5 ಪಂಚ ಗ್ಯಾರಂಟಿಗಳನ್ನು ತಂದಂಥದ್ದು ಇವತ್ತು ಭಾರತ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯನವರ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ. ಹೀಗಾಗಿ ಇವತ್ತು ಮತದಾರ ಬಾಂಧವರು ನಮ್ಮ ಪರವಾಗಿದ್ದಾರೆ. ಜೊತೆಗೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಭಾಳ ಒಳ್ಳೆಯ ಉತ್ತಮ ಅಭ್ಯರ್ಥಿ, ಯುವಕ ಇದ್ದಾನೆ, ಅವನದೇ ಆದಂಥ ವಿಷನ್ ಇದೆ, ಗುರಿ ಇದೆ, ಅವರಿಗೆ ಚಿಂತನೆಗಳಿದಾವೆ, ಅಭಿವೃದ್ಧಿ ಪರ ಇದ್ದಾನೆ. ಹೀಗಾಗಿ ಒಂದು ಹೊಸ ಏನಾದರೂ ಮಾಡಬೇಕು ಯೋಜನೆಗಳಂತ ಅವನಿಗೆ ಕಲ್ಪನೆ ಇದೆ. ಮತ್ತು 3 ಸಲ MP ಆದಂಥ ಶಿವಕುಮಾರ್ ಉದಾಸಿ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು 2 ಜಿಲ್ಲೆಗಳಲ್ಲಿ ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇವತ್ತು. ಆಮೇಲೆ BJP ಸರ್ಕಾರದ ಸುಳ್ಳು ಆಶ್ವಾಸನೆಗಳು, ಮೋದಿ ಸರ್ಕಾರದ 10 ವರ್ಷದ ಆಡಳಿತ ವಿಫಲತೆ, ಇಲ್ಲಿಯ ಸಂಸದರ ವಿಫಲತೆ ಮತ್ತು ಈಗೇನು ನಿಂತಂಥ ಅಭ್ಯರ್ಥಿಗಳ ಕಾರ್ಯಸಾಧನೆಗಳು ಜಿಲ್ಲೆಯಲ್ಲಿ ಏನಿಲ್ಲ. ಅವ್ರದ್ದು ಕೊಡುಗೆ ಶೂನ್ಯ. ಜಿಲ್ಲೆಗೆ ಅವ್ರ ಕ್ಷೇತ್ರಕ್ಕೆ ಮಾಡ್ಕೊಂಡಿರ್ಬೋದು, ಆದರೆ ಜಿಲ್ಲೆಗೆ ಶೂನ್ಯವಾದಂಥ ಕೊಡುಗೆ. ಇವೆಲ್ಲ ಅಂಶಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅನುಕೂಲಕರವಾದವು. ಖಂಡಿತ ನಾವು 100ಕ್ಕೆ 100ರಷ್ಟು ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಹಾವೇರಿ ಮತ್ತು ಗದಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ಲುತ್ತದೆ ಅನ್ನೋದು ವಿಶ್ವಾಸ ನಮಗಿದೆ. ಸರಿ ಸರ್, ಗೆದ್ದೇ ಗೆಲ್ಲುತ್ತೇವೆ ಅನ್ನೋಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರಿ.
ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಹೋಗುತ್ತೆ. ಇಲ್ಲಿ 5ರಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ 3ರಲ್ಲಿ ಒಂದು ಭಾರತೀಯ ಜನತಾ ಪಕ್ಷ, 2 ಕಾಂಗ್ರೆಸ್ ಪಕ್ಷಕ್ಕಿದೆ. 7 ಪ್ಲಸ್ ಒಂದು ಮೈನಸ್ ಇದೆ, 7 ನಿಮಗೆ ಪ್ಲಸ್ ಆಗಿದೆ. ಆದರೆ ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಏನು ಕರ್ನಾಟಕದಲ್ಲಿ ಅನುಷ್ಠಾನವಾಯಿತು ಮೊದಲಿಗೆ, ನಂತರ ಇದರ ಎಫಲ್ಟು ತೆಲಂಗಾಣಕ್ಕೆ ಸಿಕ್ತು. ತೆಲಂಗಾಣದಿಂದ ಈಗ ಎಂ ಪಿ ಕಡೆ ತಾವು ಹೋಗ್ತಾ ಇದ್ರಿ, ಅಂದರೆ ಲೋಕಸಭಾ ಚುನಾವಣೆ ಕಡೆ ಹೋಗ್ತಾ ಇದ್ರಿ. ಈ ಗ್ಯಾರಂಟಿಯಿಂದ ಜನ ಎಷ್ಟು ತೃಪ್ತಿ ಅಂತೃಪ್ತಿ ಆಗಿದ್ದಾರೆ? ಇಲ್ಲ, ಖಂಡಿತವಾಗಿ ಜನ ತೃಪ್ತಿ ಇದ್ದಾರೆ. ಯಾಕಂದರೆ ನಾವು ಕಳೆದ 8 ತಿಂಗಳಿಂದ ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ತಂದ ಮೇಲೆ ಪ್ರತಿ ತಿಂಗಳ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾಯಿದೆ. ಜೊತೆಗೆ ನಮ್ಮ ಏನು ಉಚಿತವಾದಂಥ ವಿದ್ಯುತ್ ಶಕ್ತಿ ಯೋಜನೆ ಅದು ಸುಮಾರು 850ರಿಂದ 1,000 ರೂಪಾಯಿವರೆಗೂ. ಮತ್ತು ಅನ್ನಭಾಗ್ಯ 5 kg ಅಕ್ಕಿ ಕೊಡೋ ಜೊತೆಗೆ 5 kg ಅವ್ರಿಗೆ ದುಡ್ಡನ್ನು ಕೊಡ್ತಾಯಿದ್ವಿ. ಒಂದು ಮನೆಯಲ್ಲಿ 5 ಜನ ಇದ್ದರೆ ಸುಮಾರು ಅವ್ರಿಗೆ ಒಂದು 1,040 ರೂಪಾಯಿ ಸಿಗುತ್ತೆ. ಅವ್ರಿಗೆ 170 ರೂಪಾಯಿ ಒಂದು ಮನುಷ್ಯನಿಗೆ, ಒಂದು ಯೂನಿಟ್ಗೆ. ಒಂದು 5 ಜನ ಇದ್ದರೆ 1,040. ಆಮೇಲೆ ಇವೆಲ್ಲವೂ ಸೇರಿಸಿದರೆ ಅವರಿಗೆ ಸುಮಾರು ಒಂದು 4,000 ರೂಪಾಯಿ ಅಷ್ಟು ಆರ್ಥಿಕವಾಗಿ ಅವ್ರಿಗೆ ಸದೃಢರಾಗಲಿಕ್ಕೆ ಅನುಕೂಲ ಆಗಿದೆ. ಮತ್ತು ಎಲ್ಲಕ್ಕಿಂತಲೂ ನಮ್ಮದು ಏನು ಸ್ತ್ರೀ ಶಕ್ತಿ ಇದು ಯೋಜನೆ, ಶಕ್ತಿ ಯೋಜನೆ, ನಮ್ಮ ಬಸ್ಸು ಉಚಿತವಾಗಿ ಬಸ್ಸು ಅದು ವಿಶೇಷವಾಗಿ ನಮ್ಮ ತಾಯಂದರಿಗೆ ಸೋದರರಿಗೆ ಭಾಳ ಉಪಯೋಗ ಆಗಿದೆ ಇವತ್ತು. ಅದು ಸಹ ಒಂದು ಉಳಿತಾಯದ ಮಾರ್ಗನೇ. ಇವತ್ತು ನಮ್ಮ ಸಿದ್ದರಾಮಯ್ಯವರು ಸರ್ಕಾರ ಬಂದ ಮೇಲೆ ಮತ್ತು ಯುವ ನಿಧಿ, ಇವತ್ತು ಯಾರ ಮನೆಯಲ್ಲಿ ಒಬ್ಬ ಗ್ರ್ಯಾಜುಯೇಟ್ ಇರ್ತಾನೆ ಅವನಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಹೊಡೆದವರಿಗೆ 1,500 ರೂಪಾಯಿ. ಇವೆಲ್ಲ 5 ಗ್ಯಾರಂಟಿ ಯೋಜನೆಗಳು ಇವತ್ತು ಫಲಪ್ರದವಾಗಿದ್ದಾವೆ. ಮತ್ತು ಯಾರು ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ಆಲ್ಮೋಸ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಯೋಜನೆಗಳನ್ನು, ಯುವ ನಿಧಿ ಒಂದು ಬಿಟ್ಟರೆ 4 ಯೋಜನೆಗಳನ್ನು ಸಹ ಎಲ್ಲರೂ ನಮ್ಮ 6.5 ಕೋಟಿಲಿ ನಮ್ಮ 4.25 ಕೋಟಿ ನಮ್ಮ ಯೋಜನೆಯನ್ನು ಇದನ್ನು ಜನ ತೆಗೆದುಕೊಂಡಾರೆ. ಮತ್ತು ಎಲ್ಲರೂ ಇವತ್ತು ಖುಷಿಯಾಗಿದ್ದಾರೆ. ಇಂಥ ಒಂದು ಭೀಕರ ಬರಗಾಲ, ಉದ್ಯೋಗ ಇಲ್ಲದಿರುವುದು, ಇವೆಲ್ಲವನ್ನು ಮನಗಂಡ್ರೆ ಒಂದು ಸಂಸಾರ ಒಂದು ನಡೆಸಲಿಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡಿದಂಥ ಏಕೈಕ ಸರ್ಕಾರ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಹೀಗಾಗಿ ಈ ಸಲ ಜನ ಎಲ್ಲರೂ ಖುಷಿಯಾಗಿದ್ದಾರೆ. ಸರಿ ಸರ್, ತಾವು ಜನರು ಖುಷಿಯಾಗಿದ್ದೀರ ಅಂತ ತಾವು ಹೇಳ್ತಾ ಇದ್ರಿ. ಆದರೆ ಈ ಗ್ಯಾರಂಟಿಯಿಂದ ಸರ್ಕಾರ ಧೂಳಿ ಆಗುತ್ತೆ, MP ಚುನಾವಣೆ ನಂತರ ಈ ಸರ್ಕಾರ ನಿಲ್ಲೋದಿಲ್ಲ, ಸರ್ಕಾರ ಪತನವಾಗುತ್ತೆ ಅಂತೇಳಿ ಪದೇ ಪದೇ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವ್ರ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿ ಇಷ್ಟು ಯಾಕೆ ಚುಚ್ಚುತ್ತಾ ಇದೆ? ನೋಡ್ರಿ, ಅವ್ರಿಗೆ ಈ BJP ನಾಯಕರಿಗೆ ತಡ್ಕೊಳ್ಳೋದಾಗ್ತಾ ಇಲ್ಲ. ಇದು ಸರ್ಕಾರ ಹೆಂಗೆ ಬೆಳಿತಾರೆ? 136 ಮಂದಿ ಶಾಸಕರಿದ್ದು ವಿರೋಧ ಪಕ್ಷಗಳು ಸತಾಗ ಅವ್ರಿಗೆ ಬಿಡಪ್ಪ 4 ಸೈಟ್ 5 ಸೈಟ್ ಯಾರಾದರೂ ಹಿಂದೆ ಖರೀದಿ ಮಾಡ್ಕೊಂಡೆ ಬಂದಾರ. ಅವ್ರು 2 ಸಲ ಯಡಿಯೂರಪ್ಪರು ಅಧಿಕಾರಕ್ಕೆ ಬಂದರು, 2 ಸಲ ಶಾಸಕರನ್ನು ವ್ಯಾಪಾರ ಮಾಡ್ಕೊಂಡೆ ಸರ್ಕಾರ ರಚನೆ ಮಾಡಿದಾರೆ ಹೊರತಾಗಿ ಪೂರ್ಣ ಪ್ರಮಾಣದ ಸರ್ಕಾರ ಇವತ್ತವರೆಗೂ ಒಂದು ಸಲ ಬಂದಿಲ್ಲ. ಅದು ಎಲ್ಲ ಕರ್ನಾಟಕದ 6.5 ಕೋಟಿ ಜನತೆಗೆ ಗೊತ್ತಿದೆ. ವ್ಯಾಪಾರದ ಮೂಲಕ ಬಂದಂಥ ಸರ್ಕಾರ ಅದು. ಈಗ 136 ಮಂದಿ ಗಟ್ಟಿಭದ್ರ ಸರ್ಕಾರ ಇದೆ. ಯಾವುದೇ ಒಂದು ಸತನ ವಿಕೆಟ್ ಈ ಸಲ ಅಲ್ಲಾಡಲ್ಲ, ಗೊತ್ತಿದೆ. ಇವತ್ತು ಶಿವರಾಮ್ ಹೆಬ್ಬಾರ್ ಅಂತವರು, ST ಸೋಮಶೇಖರ್ ಅಂತವ್ರು ನಮ್ಮ ಹತ್ರ ಹೋದವ್ರು ಸತ ಮತ್ತೆ ತಿರುಗಿ ಬಂದಿದ್ದಾರೆ. ಹಲವಾರು ಶಾಸಕರು ಬರ್ತೇವೆ ಅಂದರೂ ಸಹ ಅಲ್ಲಿನ ನಮ್ಮ ಸ್ಥಳೀಯ ಕಾರ್ಯಕರ್ತರ ಮತ್ತು ಅಲ್ಲಿ ಮುಖಂಡರ ವಿಚಾರಗಳನ್ನ ತೆಗೆದುಕೊಂಡು ಅವ್ರನ್ನ ಬರ್ಲಿಕ್ಕೆ ಬೇಡ ಅಂದಿದ್ದಾರೆ. ಇವತ್ತು ಹೋದವ್ರು ಸತ ಬರ್ಬೇಕಂತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಒಂದು ಒಳ್ಳೆಯ ನಿರ್ಧಾರಗಳನ್ನು ಇವತ್ತು ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಸರ್ಕಾರ ಬಿಡಿಸೋದು ಅವ್ರದ್ದೆಲ್ಲ ತಿರುಕನ ಕನಸೋದು. ಮತ್ತು ಅವ್ರು ಗ್ಯಾರಂಟಿ ಯೋಜನೆಗಳು ಕೊಟ್ವಿ, ಸಕ್ಸಸ್ ಆಯ್ತು. ಹೋದ ಸಲ 26 ಸೀಟ್ ಬಂದಿದ್ವಿ. ಈ ಸಲ ಅಟ್ಲೀಸ್ಟ್ ಒಂದು 10 ಸೀಟ್ರ್ ಗೆಲ್ಲಬೇಕು, 15 ಸೀಟ್ರ್ ಗೆಲ್ಲಿಸ್ಬೇಕು ಅಂತ BJPಯವರಿಗೆ ಚಿಂತನೆ ಐತಿ. ಆದರೆ BJPಯವ್ರು ಬರೋದಲ್ಲ ಈ ಸಲ. JDS ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಅಲ್ಲಿ ವಿಫಲತೆ ಹೊಂದಿದ್ದಾರೆ. ಮತ್ತು BJP ಬಗ್ಗೆ ಈಗಾಗಲೇ ತಿರಸ್ಕಾರ ಭಾವನೆ ಮೂಡಿಬಿಟ್ಟೈತಿ, ಕರ್ನಾಟಕದಲ್ಲಿ ಮೂಡೈತಿ, ದೇಶದಲ್ಲಿ ಮೂಡೈತಿ. ಖಂಡಿತವಾಗಿ ನಾವು 20ಕ್ಕಿಂತ ಜಾಸ್ತಿ ಸೀಟನ್ನು ಕರ್ನಾಟಕದಲ್ಲಿ ಗೆಲ್ತೇವೆ. ಸರಿ ಸರ್, 20 ಸೀಟ್ಗಿಂತ ಜಾಸ್ತಿ ಸೀಟ್ ಗೆಲ್ತೀವಿ ಅಂತ ಹೇಳ್ತಾಯಿದ್ರಿ. 5+5 ಅದೇ ಕರ್ನಾಟಕದ ಸರ್ಕಾರ ಅನುಷ್ಠಾನ ಮಾಡಿರ್ತಕ್ಕಂಥ 5 ಗ್ಯಾರಂಟಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಮತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ತಾವು ಮಾಡ್ತಾಯಿದ್ರಿ. ಮಹಿಳೆ ನ್ಯಾಯ, ರೈತ ನ್ಯಾಯ, ಯುವ ನ್ಯಾಯ, ಪಾಲುದಾರಿಕೆಯ ನ್ಯಾಯ ಮತ್ತು ಶ್ರಮಿಕ ನ್ಯಾಯ ಅಂತೇಳಿ
ಈ ಮಹಿಳೆ ನ್ಯಾಯದಲ್ಲಿ ನನ್ನ ಮೊದಲನೇ ಪ್ರಶ್ನೆ ಇರೋದು, ಒಂದು ಮಹಾಲಕ್ಷ್ಮಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ರಿ. ಇದರಲ್ಲಿ ರೂಲ್ಸ್ ಏನಿದೆ ಸರ್? ಯಾವ ರೀತಿ ಮಹಿಳೆಗೆ ಸಿಗುತ್ತೆ 1 ಲಕ್ಷ ರೂಪಾಯಿ? ಈಗ 1 ಲಕ್ಷ ರೂಪಾಯಿ ಯಾಕಂದ್ರೆ ಒಂದು ವಿಷಯ ಸರ್, ಇದನ್ನ ಯಾಕೆ ನಾ ಕೇಳ್ತಾ ಇದ್ದಾರೆ, ಲಾಸ್ಟ್ ಟೈಮ್ ಇಲ್ಲಿ ಕರ್ನಾಟಕದಲ್ಲಿ ಕೊಡಬೇಕಾದ್ರೆ 200 ಯೂನಿಟ್ ಕೊಡ್ತೀವಿ ಅಂತ ಮೊದಲಿಗೆ ಹೇಳಿಬಿಟ್ರು. ತಪ್ಪು ತಿಳ್ಕೊಬಿಡಿ, ಕಾಕಾ ಪಾಟೀಲ್ ನಿಮಗೂ ಫ್ರೀ, ಸಂಜೀವ್ ಪಾಟೀಲ್ ನಿಮಗೂ ಫ್ರೀ ಅಂತ ಹೇಳಿದ್ರು. ಆದರೆ ನೀವು 150 ಯೂನಿಟ್ ನೀವು ಬಳಕೆ ಮಾಡ್ತೀರಂದ್ರೆ ನಿಮಗೊಂದು 10 ಆಗಿರಲಿ 20% ಹೆಚ್ಚಿಗೆ 70 ಯೂನಿಟ್ ಬಳಕೆ ಅಂತ ಹೇಳಿದ್ರಿ. ಅದಕ್ಕೆ 200ವರೆಗೆ ನೀವು ಉಚಿತವಾಗಿ ಕೊಡಲಿಲ್ಲ, ನೀವು ಕೊಡಲಿಲ್ಲ 200ವರೆಗೆ. ಯಾರು ಎಷ್ಟು ಬಳಕೆ ಮಾಡ್ತಾರೋ ಅದಕ್ಕೆ 20% ಹೆಚ್ಚಿಗೆ ಕೊಟ್ರಿ. ಆದರೆ ಇದರಲ್ಲಿ ಏನು ರೂಲ್ಸ್ ಇದೆ ಅಂತ ಹೇಳಿ? ಇಲ್ಲ, ಇದು ನಮಗೆ ನಿರ್ದಿಷ್ಟವಾದಂಥ ಕ್ಲಾರಿಫಿಕೇಶನ್ ನಮಗೆ ಕೊಟ್ಟಿಲ್ಲ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಚುನಾವಣಾ ಪ್ರಣಾಳಿಕೆಯ ಏನು ಅಧ್ಯಕ್ಷರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ಒಳ್ಳೊಳ್ಳೆ ಇದ್ದಾರೆ. ನಮ್ಮ ಚಿದಂಬರಂ ಅಂತವರು, ಜಯರಾಮ್ ರಮೇಶ್ ಅಂತವರು ಎಲ್ಲ ಒಳ್ಳೊಳ್ಳೆ ಲೀಡರ್ಸ್ಗಳು ಇದನ್ನೆಲ್ಲ ಯೋಜನೆ ನಿರೂಪಣೆ ಮಾಡಿದ್ದಾರೆ. ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ. ನಾವು ಕರ್ನಾಟಕದಲ್ಲಿ ಸತ ನಾವೇ ನಂಬಿದ್ದಿಲ್ಲ 2,000 ರೂಪಾಯಿ ಹೆಂಗೆ ಕೊಡ್ತಾರ, ಎಷ್ಟು ಲಕ್ಷ ಜನಕ್ಕೆ ಕೊಡ್ತಾರ ಅಂತ ಅಂದಿದ್ವಿ. ಉಚಿತ ಬಸ್ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆಶ್ಚರ್ಯಪಟ್ಟಿದ್ರು. ಬಟ್ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟ ಸಚಿವರು ನಿರ್ಧಾರ ಮಾಡಿ ಯೋಜನೆಯನ್ನು ಜಾರಿಗೆ ತಂದಿದ್ದು ನೋಡಿಬಿಟ್ರೆ ನಮಗೆಲ್ಲ ಆಶ್ಚರ್ಯ ಆಗ್ತೈತಿ. ಇವತ್ತು ಪ್ರತಿ ಮನೆಗೆ 2,000 ರೂಪಾಯಿ ಕಣ್ಣು ಮುಚ್ಚಿ ಇವತ್ತು 8 ತಿಂಗಳು ದುಡ್ಡು ತೊಗೊಂಡ್ರು ಇವತ್ತು ನಮ್ಮ ಮನೆ ಯಜಮಾನಿ. ಅದೇ ರೀತಿ ಸತ ಇವತ್ತು ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಡಿದ್ರು. ಎಲ್ಲ ಇದು ನಮ್ಮಲ್ಲಿ ಇವತ್ತು ಈ ಇಂಗ್ಲೆಂಡ್, ಯುರೋಪ್ ಕಂಟ್ರೀಸಲ್ಲಿ, ಅಮೇರಿಕನ್ ಕಂಟ್ರೀಸಲ್ಲಿ ಈ ಸಿಸ್ಟಮ್ ಇದೆ. ಒಬ್ಬ ನಿರುದ್ಯೋಗ ಯುವಕನಿಗೆ ಅವನಿಗೆ ಉದ್ಯೋಗ ಸಿಗೋವರೆಗೂ ಭತ್ಯೆ, ಹೆರಿಗೆ ಭತ್ಯೆ ಎಲ್ಲವೂ ಆರ್ಥಿಕವಾಗಿ ಅವ್ರನ್ನ ಮೇಲೆ ತರಬೇಕನ್ನೋದು ಒಂದು ಇದು ನಮ್ಮ ಸರ್ಕಾರದ ಯೋಜನೆ. 1 ಲಕ್ಷ ರೂಪಾಯಿ ಕೊಡೋದು. ಈಗೇನು ನಮ್ಮ ಮನೆ ಯಜಮಾನಿಗೆ ಏನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಮತ್ತು ಬಿಲೋ ಪ್ರಾಪರ್ಟಿ ಲೈನ್ ಅವರಿಗೆ ಒಂದು ದುಡಿಯೋಂಥ ಶಕ್ತಿ ಇದ್ದರೂ ಅವರಿಗೆ ಉಪಜೀವನ ಮಾಡೋಕ್ಕೆ ಅಷ್ಟು ಆಗ್ತಾಯಿಲ್ಲ. ಯಾಕಂದರೆ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ, ದುಡ್ಡು ಜಾಸ್ತಿ ಖರ್ಚಾಗ್ತಾಯಿದೆ, ಬೆಲೆ ಏರಿಕೆ ಆಗಿದೆ. ಮತ್ತು ಆ ಒಂದು ಮಹಿಳೆಗೆ 1 ಲಕ್ಷ ಕೊಟ್ಟರೆ ಪ್ರತಿ ತಿಂಗಳು 8,333. ಮತ್ತು ನಮ್ಮ ಕರ್ನಾಟಕದ ಯೋಜನೆ 2,000 ರೂಪಾಯಿ. ಇವೆಲ್ಲ ಕೂಡಿದ್ರೆ ಒಂದು 10,000 ರೂಪಾಯಿ ಒಳಗೆ ಒಂದು ಮನೆ ಲೀಡ್ ಮಾಡ್ಬೋದು. ಒಬ್ಬ ಯಜಮಾನಿ ತನ್ನ ಮಕ್ಕಳು ಸಾಕ್ಬೋದು, ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ಬೋದು, ಒಳ್ಳೆಯ ಊಟವನ್ನು ಮಾಡ್ಬೋದು, 2 ಹೊತ್ತು ಚೆನ್ನಾಗಿ ಊಟ ಮಾಡ್ಬೋದು, ಮಕ್ಕಳನ್ನೇ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಶಿಕ್ಷಣವಂತರು ಮಾಡಲಿಕ್ಕೆ, ಮತ್ತು ತಮ್ಮ ಒಳ್ಳೆಯ ಆರೋಗ್ಯವನ್ನು ಇಟ್ಕೊಳ್ಳೋಕ್ಕೆ ನಮ್ಮ ಏನು ಕೇಂದ್ರ ಸರ್ಕಾರದ ಯೋಜನೆ ಬಂದರೆ ಖಂಡಿತವಾಗಿ ನಮ್ಮ ರಾಹುಲ್ ಗಾಂಧಿಯವರು, ಖರ್ಗೆ ಅವ್ರ ನೇತೃತ್ವದಲ್ಲಿ ಖಂಡಿತ ಜಾರಿ ಮಾಡ್ತಾರೆ. ಸರಿ ಸರ್, ರೈತ ನ್ಯಾಯ ಇದರಲ್ಲಿ ಒಂದು ವಿಷಯ, ಕಾನೂನುಬದ್ಧ MSP ಮತ್ತು ರೈತರ ಕೃಷಿ ಸಾಲ ಮನ್ನಾ ಆಯೋಗ ಅಂತೇಳಿ ಹೇಳಿದ್ರಿ. ಇದರಲ್ಲಿ ಏನು ಸರ್, ಯಾವ ರೀತಿ ಕೃಷಿ ಸಾಲ ಮನ್ನಾ ಆಗುತ್ತೆ? ಅದು ಸಂಪೂರ್ಣ ಸಾಲ ಮನ್ನಾ ಆಗುತ್ತಾ, ಅಥವಾ ಒಂದೊಂದು ಕಡೆ ನೀವು ಕೇಳಿರ್ಬೋದು, ಯಾರಾದರೂ ಮಾತಿಗಾದರೂ ಹೇಳ್ತಾರೆ, ತಾವು ಗಮನಿಸಿರ್ಬೋದು, ಕುಮಾರಸ್ವಾಮಿ ಮಾಡ್ದಂಗೆ ನಾನು ಸಾಲ ಮನ್ನಾ ಮಾಡ್ತೀನಿ ನೋಡಿ ನನ್ನ ರೊಕ್ಕ ಅಂಥೇಳಿ ಅಂತಾರೆ. ಅವ್ರಿಗೇನೋ ಟ್ಯಾಕ್ಟರ್ ಸಂಪೂರ್ಣ ಸಾಲ ಮನ್ನಾ ಮಾಡಿದರು. ಆ ರೀತಿ ಬರ್ಬೋದಾ, ಅಥವಾ ಇದಕ್ಕೆ ಹೆಕ್ಟರ್ ವೈಸ್ ರೆಸ್ಟ್ರಿಕ್ಷನ್ಸ್ ಬರ್ಬೋದಾ ಸರ್? ಇಲ್ಲ, ಹೆಕ್ಟರ್ ವೈಸ್ ಮಾಡ್ತಾರೆ. ಯಾಕಂದರೆ ಹಿಂದೆ ಮನಮೋಹನ್ ಸಿಂಗರ್ ಇದ್ದಾಗ 72,000 ಕೋಟಿ ರೂಪಾಯಿ ಮಾಡಿದ್ರು. ಹೌದು, ಅದು ಭಾರತ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಲ್ಲಿವರೆಗೂ ದೊಡ್ಡದದು 72,000 ಕೋಟಿ ಸಿದ್ದರಾಮಯ್ಯವರು ಮಾಡಿದರು. 8,650 ಕೋಟಿ ರೂಪಾಯಿ ಅವರು ಪ್ರತಿ ಸೊಸೈಟಿಯಲ್ಲಿ VSS ಸೊಸೈಟಿಯಲ್ಲಿ ತೆಗೆದುಕೊಂಡಂಥ ಒಬ್ಬ ರೈತ 50,000 ರೂಪಾಯಿ ಮೇಲೆ ಅದನ್ನು ಮಾಡಿದರು. ಮತ್ತು ಕುಮಾರಸ್ವಾಮಿಯವರು ಮಾಡಿದ್ದು ಸಹ ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರದಿಂದ ಮಾಡಿದ್ದಾರೆ. ಅವ್ರೇನು ಸ್ವಂತ ಮಾಡಲಿಕ್ಕೆ ಹೋಗಿಲ್ಲ. ಅವರ ಒಂದು ವಿಚಾರಧಾರೆಗಳಲ್ಲಿ ಅವತ್ತು ಸಹ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸಪೋರ್ಟ್ ಮಾಡಿ ರೈತರ ಸಾಲ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ ಕುಮಾರಸ್ವಾಮಿ ಜೊತೆ. ಈ ಸಲ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದರೆ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು. ಇದು ಭಾಳ ವರ್ಷಗಳ ಚಿಂತನೆ. ಅದು ರೈತ ಇವತ್ತು ಬೆಳೆದಂಥ ಬೆಲೆಗೆ ಯೋಗ್ಯವಾದ ಬೆಲೆ ಸಿಗ್ತಾ ಇಲ್ಲ. ಅವ್ರಿಗೆ ಇಂತಿಷ್ಟೇ ಬೆಲೆ ಸಿಗ್ತೈತೆ ಅಂದರೆ ರೈತ ಇನ್ನೂ ಉತ್ಪನ್ನ ಜಾಸ್ತಿ ಮಾಡ್ತಾನೆ. ಇಲ್ಲ, ಪ್ರತಿ ವರ್ಷ ಒಂದೊಂದು ಉತ್ಪನ್ನಕ್ಕೆ ಹೋಗ್ತಾನೆ, ಅದು ಉತ್ಪನ್ನ ಇಳಿದು ಬಿಡ್ತೈತಿ. ಇವತ್ತು ಎಲ್ಲರೂ ಗೊಂಜಾಳ ಬೆಳಕಂದ್ರೆ ಗೋವಿನ ಜಾಳ ಬೆಳೆದು ಬಿಡ್ತಾರೆ, ಒಳ್ಳೆ ರೇಟ್ ಇದೆ ಅಂತ. ಒಬ್ಬರು ಹತ್ತಿ ಬೆಳಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ನಿರ್ದಿಷ್ಟವಾದಂಥ ಬೆಲೆ ಸಿಕ್ಕರೆ, MSP ಸಿಕ್ಕರೆ ಖಂಡಿತವಾಗಿ ರೈತಿಗೆ ಒಂದು ಆರ್ಥಿಕವಾಗಿ ಸದೃಢವಾಗಿ ಅವನಿಗೆ ಮೇಲೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡೋಕ್ಕೂ ಇಚ್ಛಾಶಕ್ತಿಯಿಂದ MSPಯನ್ನು ಜಾರಿಗೆ ತಂದು ಅವನು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ, ಅದಕ್ಕಾಗಿ ಒಂದು
ನಿಧಿಯನ್ನು ಸ್ಥಾಪಿಸಿ ಅದನ್ನು ಇದರಿಂದ ಅವರಿಗೆ ರೈತರಿಗೆ ಅದು ಪ್ರಾಡಕ್ಟ್ಸಿಗೆ ಬೆಳೆದಂಥ ಬೆಳೆಗೆ ಕೊಡ್ಬೇಕನ್ನೋದು ಒಂದು ನಮ್ಮ ಸರ್ಕಾರದ ನಿರ್ಧಾರ. ಜೊತೆಗೆ ಒಂದು ಹೆಕ್ಟೇರ್ಗೆ, ಯಾಕಂದರೆ ಒಬ್ಬ ರೈತ ವೈಯಕ್ತಿಕವಾಗಿ ಸಾಲ ಮಾಡಿರ್ತಾನೆ ಅಥವಾ ತನ್ನ ರೈತಕ್ಕೆ ಒಂದು ಬೆಳೆ ಗೊಬ್ಬರಕ್ಕೂ ಸಾಲ ಮಾಡಿರ್ತಾನೆ. ಅದನ್ನೇ ಏನೋ ತಜ್ಞರ ಜೊತೆ ಕೂಡ್ಕೊಂಡು ಒಂದು ಹೆಕ್ಟೇರ್ಗೆ ಇಷ್ಟು ಅಂತ ಸಾಲ ಮನ್ನಾ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಖಂಡಿತವಾಗಿ ರೈತರ ಸಾಲ ಮನ್ನಾ ಆಗಬೇಕು. ಯಾಕಂದರೆ ಕಳೆದ 2-3 ವರ್ಷಗಳಿಂದ ನೋಡಿದಾಗ ಅತಿವೃಷ್ಟಿ ಬಂತು, ಹೌದು, ಈಗ ಅನಾವೃಷ್ಟಿ ಅನುಭವಿಸ್ತಾ ಇದ್ದೀವಿ. ಹಿಂಗೆ ರೈತ ಒಂದೆಲ್ಲ ಒಂದು ವರ್ಷ ಅವ್ನು ತೊಂದರೆಗೆ ಒಳಗಾಗ್ತಾನೆ. ಅವ್ನು ತೆಗೆದುಕೊಂಡ ಸಾಲಗಳು ಅವನಿಗೆ ಮುಳುವಾಗ್ತಾ ಇದ್ದಾವೆ, ಕಷ್ಟದಲ್ಲಿದ್ದಾನೆ. ಮತ್ತು ನಮ್ಮ ಸರ್ಕಾರ ಇವತ್ತು ಒಳ್ಳೆಯ ನಿರ್ಧಾರ ಮಾಡಿದೆ. ಇವತ್ತು ನಮ್ಮ ಸ್ವಾಮಿನಾಥನ್ ಆಯೋಗ ಅವರೆಲ್ಲವನ್ನು ಜಾರಿಗೆ ತಂದು ಒಳ್ಳೆಯ ಯೋಗ್ಯ ಬೆಳೆಗೆ ಯೋಗ್ಯ ಬೆಲೆ ಕೊಡಬೇಕನ್ನೋದು ನಮ್ಮ ಸರ್ಕಾರ ನಿರ್ಧಾರ. ಸರಿ ಸರ್, ಯುವ ನ್ಯಾಯ ನೇಮಕಾತಿ ಭರವಸೆ 30 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಅನ್ನೋಂಥ ವಿಷಯವನ್ನು ಮಂಡನೆ ಮಾಡಿ. ಇದರ ಕೌಂಟ್ರ್ ನನಗೆ ಏನು ಅನ್ನಿಸ್ತಾ ಅಂತ ಹೇಳಿದರೆ, ಒಂದನೇ ಕೌಂಟ್ರ್ ಮಹಾಲಕ್ಷ್ಮಿ ಬಡ ಕುಟುಂಬದ 1 ಲಕ್ಷ. ನರೇಂದ್ರ ಮೋದಿ 2014ರಲ್ಲಿ ಭಾರತ ದೇಶದಲ್ಲಿ ಇದ್ದಿರ್ತಕ್ಕಂಥ ಹಣವನ್ನು ಹೊರದೇಶದಲ್ಲಿ ಕಪ್ಪು ಹಣ ಆಗಿದೆ, ಪ್ರತಿ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತೇಳಿ ಏನು ಹೇಳಿದರು. ಅದನ್ನು ಕೌಂಟರ್ ಅಟ್ಯಾಕ್ ಆಗಿ ನೀವು 1 ಲಕ್ಷ ರೂಪಾಯಿ ನೀವು ಮಾಡಿದ್ರಿ. ಪ್ರತಿ ಯುವಕರಿಗೆ 2 ಕೋಟಿ ಉದ್ಯೋಗವನ್ನು ಪ್ರತಿ ವರ್ಷಕ್ಕೆ ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಅದರ ಅಟ್ಯಾಕ್ ಕೌಂಟರ್ 30 ಲಕ್ಷ ಆಗಿದೆ. 30 ಲಕ್ಷ ಸರ್ಕಾರಿ ಹುದ್ದೆಗಳ ಬಗ್ಗೆ ನಿಮ್ದು ಅಟ್ಯಾಕ್ ಕೌಂಟರ್ ಆಗಿದೆ. ಮತ್ತು ರೈತರ ನ್ಯಾಯ ಅಂಥೇಳಿ ಪಂಜಾಬ್ ಮತ್ತು ಹರಿಯಾಣ ಗಡಿ ಭಾಗದಲ್ಲಿ ನಮ್ಮ ದೇಶದ ರೈತರಿಗೆ ಒಳಗೆ ಬರಬೇಕಾದ್ರೆ ಇಂಡಿಯಾ ಮತ್ತು ಚೀನಾ ಮತ್ತು ಪಾಕಿಸ್ತಾನ ಬಾರ್ಡರ್ ಕಟ್ಟಿ ಹೇಗಿದೆ ಆ ರೀತಿ ಕಟ್ಟಿ ಹಾಕಿರ್ತಕ್ಕಂಥ ಕೌಂಟರ್ ಅಟ್ಯಾಕಿಗೆ ನಿಮಗೆ MSP ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಯುವ ನ್ಯಾಯ ಏನು ಸರ್, ಯಾವ ರೀತಿ ಬರೋದು? ಒಂದು ಹೇಳ್ತೇನೆ ನೋಡ್ರಿ, ಇವರು ಮೋದಿಯವರು 2014 ಅಧಿಕಾರಕ್ಕೆ ಬಂದರು. ನೀವು ಹೇಳಿದಾಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ, 10 ವರ್ಷ 20 ಕೋಟಿ ಆಗಬೇಕಾಯ್ತು. ಇವತ್ತು ನಿರುದ್ಯೋಗ ತಾಂಡವಾಡಕತ್ತೈತಿ. ಅವು ಏನಾರ ಕೇಳಿದರೆ ಪಕೋಡ ತಿನ್ನಕ್ಕೆ ಹೋಗ್ರಿ, ಮಿರ್ಚಿ ಬಜ್ಜಿ ತಿನ್ನಕ್ಕೆ ಹೋಗ್ರಿ ಅಂತಂದ. ಅದೇ ಒಬ್ಬ ದೇಶದ ಪ್ರಧಾನಿ ಮಾತುಗಳಲ್ಲಿ ಇವತ್ತು ವಿದೇಶದಲ್ಲಿ ಹೋಗಿ ಹವಾ ಮಾಡ್ಕೊಂಬರೋದು ದೊಡ್ಡದಲ್ಲ. ನಮ್ಮ ದೇಶದಲ್ಲಿ ಇವತ್ತು ನಿರುದ್ಯೋಗ ತಾಂಡವಾಡಕತ್ತೈತಿ. ಯಾರು ಬೇಡ, ಇವತ್ತು ನಾವು ಪ್ರಧಾನಿ ಮೋದಿಯವ್ರ ಬಗ್ಗೆ ಮಾತಾಡೋದು ಬೇಡ. 15 ವರ್ಷಗಳ ಕಾಲ ನಮ್ಮ ಶಿವಕುಮಾರ ಉದಾಸಿ ಸಾಹೇಬರು MP ಆಗಿದ್ದರು. ಅಲ್ಲಿ ಪ್ರಹ್ಲಾದ್ ಜೋಶಿಯವರು ಭಾಳ ದೊಡ್ಡ ಲೀಡರ್ ಅವರು. ಅವರಿಗೆ ದೊಡ್ಡ ಖಾತೆ ಇದೆ, ದೊಡ್ಡ ಖಾತೆ. ಅವರು ಎಟ್ಲೀಸ್ಟು ಮನಸ್ಸು ಮಾಡಿದರೆ ಒಂದು ಕನಿಷ್ಠ ಒಂದು 10-20 ವರ್ಷದಲ್ಲಿ 1 ಲಕ್ಷ 2 ಲಕ್ಷ ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಸಾಕಷ್ಟು ನಮ್ಮ KIDB ಲ್ಯಾಂಡ್ಸ್ ಅದಾವೆ, ಹುಬ್ಬಳ್ಳಿ ಧಾರವಾಡ, ರಾಯಪುರ, ಮುಂದೆ ಆ ಕಡೆ ನಮ್ಮ ಬೇಲೂರು, ಆಮೇಲೆ ಮತ್ತು ಹೊಸ KIDB ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ದಾರೆ, 1000 ಎಕರೆ ಮಾಡ್ತಾ ಇದ್ದಾರೆ. ಗಾಮನಗಟ್ಟಿ ಬಿಕಾಸ್ ಒಂದು ದೊಡ್ಡ ಪ್ರಮಾಣ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಯೋಚಿತವಾಗಿದ್ದಾಗಲಿ ಅಥವಾ ಇವರ ಪ್ರಭಾವದ ಮೂಲಕ ಏನಾದರೂ ಫ್ಯಾಕ್ಟ್ರಿಗಳ ತರಬಹುದಾಗಿತ್ತು. ಆದರೆ ಯಾವುದೂ ತಂದಿಲ್ಲ. ನಮ್ಮ ಸರ್ಕಾರದ ಉದ್ದೇಶ ಏನು, ಗೋರ್ಮೆಂಟ್ ಅಪಾಯಿಂಟ್ಮೆಂಟ್ ಸತಾನೂ ಇಲ್ಲ. ಇವತ್ತು ಭಾಳ ದುರದೃಷ್ಟ ಅಂದರೆ ಗೋರ್ಮೆಂಟ್ ಅಪಾಯಿಂಟ್ಮೆಂಟ್ ಸತಾನೂ ಇಲ್ಲ. ಯಾರು ಮೋದಿ ಸರ್ಕಾರ ಬಂದಮೇಲೆ ಎಷ್ಟೋ ಸೆಮಿ ಗೋರ್ಮೆಂಟ್ ಇರ್ಬೋದು, ಸರ್ಕಾರಿ ಹುದ್ದೆಗಳಿರ್ಬೋದು, ಯಾವುದನ್ನು ಇವತ್ತು ಕಾನ್ಫರ್ಮ್ ಮಾಡ್ಕೊಂಡು ನಮ್ಮ ಹುಡುಗರಿಗೆ ನೌಕರಿ ಸಿಗಂಗಾಗಿಲ್ಲ. ಹೌದಾ? ಇವತ್ತು ನಾವೆಲ್ಲ ಜಾಫರ್ ಶರೀಫ್ ಇದ್ದಾಗಿರ್ಬೋದು, ರೈಲ್ವೆ ಸಚಿವರು, ನಮ್ಮ ರೈಲ್ವೆ ಸಚಿವರು ಸಾಕಷ್ಟು ಮಂದಿ ನಮ್ಮ ಇದ್ದಾಗ ಸಾಕಷ್ಟು ಅವಾಗ ಕರೆದ್ರೆ ನಮ್ಮ ಕರ್ನಾಟಕದವ್ರು ಎಲ್ಲ ಕಡೆ ಇದ್ದರು. ಅಂಥ ಒಂದು ಅವಕಾಶ ಇದ್ದದ್ದು ಸಹ ಇವರೆಲ್ಲ ಮಂತ್ರಿಗಳು, ಕೂಬಾ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಅವರು ಪ್ರಹ್ಲಾದ್ ಜೋಶಿ ಇರ್ಬೋದು, ಇವರೆಲ್ಲ ಕೇಂದ್ರ ಸಚಿವರಿದ್ದು ಬೇಕಾದಷ್ಟು ಮಾಡೋಂಥ ಅವಕಾಶ ಇದ್ದರು. ಇವ್ರು ಯಾರು ಮಾಡಲಿಲ್ಲ. ಹೀಗಾಗಿ ನಮ್ಮ ಸರ್ಕಾರ ಕೇಂದ್ರದ ಹುದ್ದೆಗಳನ್ನು ಮೊದಲು ತುಂಬ್ಕೋಬೇಕು, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಿ ಹುದ್ದೆಗಳನ್ನು ಮೊದಲು ತುಂಬ್ಕೋಬೇಕು. ಜೊತೆಗೆ ಅಪ್ರೆಂಟಿಸ್ಶಿಪ್ ಕಲಿತು ಬಂದಂಥ ಏನು ನಮಗೆ ರಾಜ್ಯ ಸರ್ಕಾರ ಯುವ ನಿಧಿ ಕೊಡ್ತಾ ಇದೆ, ಅದನ್ನು ಯುವ ನ್ಯಾಯ, ಯುವಕರಿಗೆ ನ್ಯಾಯ ಒದಗಿಸ್ಬೇಕು. ಅವರಿಗೆ ಒಂದು ನಿರ್ದಿಷ್ಟ ಅವಧಿವರೆಗೆ 1 ವರ್ಷ 2 ವರ್ಷ ಅವಧಿವರೆಗೆ ಉದ್ಯೋಗ ಸಿಗಲಿಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಅಪ್ರೆಂಟಿಸ್ಶಿಪ್ಪು ಅವ್ರಿಗೆ ಮೂಲಕ ಅವ್ರನ್ನ ಬದುಕನ್ನು ಸರಿಯಾಗಿ ರೂಪಿಸ್ಕೊಳ್ಬೇಕು. ಇಲ್ಲಾಂದರೆ ಇಂದಿನ ಯುವಕರು ದಾರಿ ತಪ್ತಾರ ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ಯುವ ನ್ಯಾಯ, ಯುವಕರಿಗೆ ನ್ಯಾಯವನ್ನು ಕೊಡಿಸುವಂಥ ಯೋಜನೆಯನ್ನು ಇವತ್ತು ಪ್ರಣಾಳಿಕೆಯಲ್ಲಿ ನಮ್ಮವ್ರು ಹಾಕೊಂಡಿದ್ದಾರೆ. ಸರಿ ಸರ್, ಇನ್ನು ಲಾಸ್ಟ್ ನಿಮ್ಮ 2 ಪ್ರಣಾಳಿಕೆ, ಒಂದು ಪಾಲುದಾರಿಕೆಯ ನ್ಯಾಯ, ಮತ್ತೊಂದು ಶ್ರಮಿಕ ನ್ಯಾಯ. ಶ್ರಮಿಕ ನ್ಯಾಯ ಇದು ಎಲ್ಲರಿಗೂ ಬರ್ತೈತಿ. ಇವತ್ತು ದೇಶದಲ್ಲಿ ಅಸಂಘಟಿತ ಕಾರ್ಮಿಕರು, ನಮ್ಮ ರೈತಾಪಿ ಜನ, ಕೂಲಿ ಕಾರ್ಮಿಕರ ಜನ ಇವತ್ತು ಬಹುಸಂಖ್ಯೆಯಲ್ಲಿದ್ದಾರೆ. ಇವತ್ತು ನಮ್ಮ 140 ಕೋಟಿಯಲ್ಲಿ ಇವತ್ತು ಪ್ರತಿಶತ 75-80% ಜನ ನಮ್ಮ ಎಲ್ಲ ವರ್ಗಗಳು ಬರ್ತಾವೆ. ಇವತ್ತು ಅಸಂಘಟಿತ ಕಾರ್ಮಿಕರು, ಅವ್ರಿಗೆ ನಿರ್ದಿಷ್ಟವಾದಂಥ
ಪಗಾರ ಇರೋದಿಲ್ಲ, ರೈತರಿಗೆ ನಿರ್ದಿಷ್ಟವಾದಂಥ ಆದಾಯ ಇಲ್ಲ, ಕಾರ್ಮಿಕರಿಗೆ ಆದಾಯ ಇದ್ದರೂ ಕೆಲವೊಂದು ಅನೇಕ ಫ್ಯಾಕ್ಟ್ರಿಗಳಲ್ಲಿ ಅವರಿಗೆ ಸರಿಯಾಗಿ ನ್ಯಾಯ ಒದಗಿಸಿ ಕೊಡಲಾಗ್ತಿಲ್ಲ. ಇವೆಲ್ಲಗಳನ್ನು ಇವತ್ತು ನಮ್ಮ ಸರ್ಕಾರ ಚಿಂತನೆ ಮಾಡಿ, ಶ್ರಮಿಕ ಅಂತಂದರೆ ಯಾರು ಸಮಾಜದಲ್ಲಿ ತನ್ನ ದೇವನ್ನೇ ಮಣಿಸಿ ದುಡಿತಿರ್ತಾನೆ ಅವನಿಗೆ ನ್ಯಾಯ ಒದಗಿಸಿ ಕೊಡಬೇಕು. ಅವನಿಗೆ ನ್ಯಾಯ ಸಿಕ್ಕಾಗ ಅವನು ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಅವನು ಸಾಧ್ಯ. ಒಂದು ನಿರ್ದಿಷ್ಟವಾದಂಥ ಆದಾಯ ಅವನಿಗೆ ಬೇಕಾಗಿದೆ ಇವತ್ತು. ಹೀಗಾಗಿ ಏನು ಶ್ರಮಿಕರಿದ್ದಾರೆ. ಇವತ್ತು ನಾವೆಲ್ಲ 250 279 ರೂಪಾಯಿ ಆಯಿತು ಇವತ್ತು ನಮ್ಮ ನರೇಗಾದ್ದು. ಈಗ ನಾವು ಬಂದರೆ 400 ರೂಪಾಯಿ ಮಾಡ್ತೀವಿ. ಇವತ್ತು ಗ್ರಾಮೀಣ ಭಾಗದಲ್ಲಿ ಮಾತ್ರ ಇದೆ ನರೇಗಾ. ಇವತ್ತು ನಾವು ತಂದಂಥ ಯೋಜನೆ ಅದು, ಮನಮೋಹನ್ ಸಿಂಗರ್ ತಂದಂಥ ಯೋಜನೆ ಅದು. 10 ವರ್ಷಗಳಲ್ಲಿ ಸರಿಯಾಗಿ ಅವರು ಪೇಮೆಂಟ್ ಮಾಡಿಲ್ಲ. ಆ ಯೋಜನೆಯಲ್ಲಿ ನಾವು 400 ರೂಪಾಯಿ ಕೊಡ್ತೀವಿ. ಅದನ್ನು ಪಟ್ಟಣ ಪ್ರದೇಶಗಳಲ್ಲಿ ಸಹ ವಿಸ್ತರಿಸಿ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿರ್ಬೋದು ಎಲ್ಲರಿಗೂ ಉದ್ಯೋಗ ಕೊಡೋಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಚಿಂತನೆ ಮಾಡಿ ಅದನ್ನು ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದೆ. ನಮ್ಮ ಸರ್ಕಾರ ಬಂದರೆ ಖಂಡಿತ ನಮ್ಮ ಈ ಪಟ್ಟಣ ಪ್ರದೇಶಗಳಲ್ಲೂ ಇವತ್ತು ಅದನ್ನು ಮಾಡುತ್ತೆ. ಗ್ರಾಮಾಂತರ ಪ್ರದೇಶ 400 ರೂಪಾಯಿ ಕೊಟ್ಟರೆ ಇವತ್ತು ಅವನ ಬದುಕು ಒಂದು ಒಳ್ಳೆಯ ಬದುಕನ್ನು ನಿರ್ಮಾಣ ಮಾಡ್ಕೋಬೋದು. ಸರಿ ಸರ್, ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಈ ಕಡೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಮತ್ತೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದರಿಂದ ಅವರ ವಿಶೇಷವಾಗಿ ಕೊಡುಗೆ ಅವರ ಜಿಲ್ಲೆಗೆ ಏನಿದೆ ಸರ್? ನಿಮಗೇನು ಅನಿಸುತ್ತೆ? ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ ಕಾಂಗ್ರೆಸ್ ಪಕ್ಷಕ್ಕೆ? ನಮಗೆ ಯಾರೇ ಅಭ್ಯರ್ಥಿ ಬಿ ಜೆ ಪಿಯಿಂದಾಗಿದ್ದರೂ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಭಾಳ ಅನುಕೂಲಕರ ವಾತಾವರಣ ಮಧ್ಯದಲ್ಲಿ ಇತ್ತು. ಜೊತೆಗೆ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸಾಹೇಬರು ಅಭ್ಯರ್ಥಿ ಆದಮೇಲೂ ಅವ್ರ ಪರವಾಗಿ ಏನು ಗಾಳಿ ಬೀಸಿಲ್ಲ. ಅವರು ನಮ್ಮ ಜಿಲ್ಲೆಯ ಶಾಸಕರಿದ್ದರೂ ಸಹ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಜನಪರ ಕೊಡುಗೆಗಳನ್ನು ಕೊಡಲಿಕ್ಕೆ ಅವಕಾಶ ಭಾಳಿತ್ತು. ಅದನ್ನು ವಿಶೇಷವಾಗಿ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಕೈಗಾರಿಕೆವಾಗಿ ಹಿಂದುಳಿದ ಜಿಲ್ಲೆ ಅಂತ ಹಣಪಟ್ಟಿ ಕಟ್ಟಿರತಕ್ಕಂಥ ಹಾವೇರಿ ಜಿಲ್ಲೆಯನ್ನು, ವಿಶೇಷವಾಗಿ ಹಾವೇರಿ ನಗರವನ್ನು ಸಾಕಷ್ಟು ಅಭಿವೃದ್ಧಿಪಡಿಸುವ ಕೆಲಸ ಅವ್ರು ಮಾಡ್ಬೋದಾಗಿತ್ತು. ಅದು ನಮ್ಮ ಜನರಲ್ಲಿ ಭಾಳ ಚಿಂತನೆ ಮೂಡಿಸಿದೆ. ಯಾಕಂದರೆ ಒಬ್ಬ ಶಕ್ತಿವಂತ, ಒಬ್ಬ ಶಾಣೆ ಮಿನಿಸ್ಟ್ರ್ ಅಂತ ನಾವೆಲ್ಲ ಅಂತಿದ್ವಿ ಬೊಮ್ಮಾಯಿ ಸಾಹೇಬ್ರಿಗೆ. ಅವರು ಮನಸ್ಸು ಮಾಡಿದರೆ ಹಾವೇರಿಯನ್ನು ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಇದ್ರ ಬಗ್ಗೆ ಅವರು ಚಿಂತನೆಯನ್ನು ಮಾಡಲಿಲ್ಲ. ಅವರು ಶಿಗ್ಗಾಂವ್ ಮತಕ್ಷೇತ್ರಕ್ಕೆ ಮಾತ್ರ ಮೀಸಲಾಗಿಬಿಟ್ರು. ಹೀಗಾಗಿ ಏನಾಗಿಬಿಟ್ಟಿದೆ ಅಂದರೆ ಇಲ್ಲಿಯ ಅಭ್ಯರ್ಥಿಗಳು ಯಾರೋ ಇದ್ದರೂ ನಾವು ಗೆಲ್ತೀವಿ. ಅದರಲ್ಲಿ ವಿಶೇಷವಾಗಿ ಬೊಮ್ಮಾಯಿ ಸಾಹೇಬರು ನಮ್ಮ ಹಾವೇರಿ ಜಿಲ್ಲೆಗೆ ಏನು ಶೂನ್ಯ ಕೊಡುಗೆ ಅವ್ರದ್ದು. ಹೀಗಾಗಿ ಇನ್ನೂ ಹೆಚ್ಚಿಗೆ ಬೇಜಾರಾಗ್ಬಿಟ್ರೆ ಎಲ್ಲ ಜನ. ಮತ್ತು ಅವರು ಈ ಹೊತ್ತಿನಲ್ಲಿ ನಿಲ್ಲಬಾರ್ದಾಯಿತು. ಒಬ್ಬ ಮುಖ್ಯಮಂತ್ರಿಗಳಾಗಿ ಎಲ್ಲ ರಾಜ್ಯ ಸರ್ಕಾರದಲ್ಲಿ ಎಲ್ಲವನ್ನೂ ಆಗಿದ್ದರು. ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಮಂತ್ರಿಗಳಾಗಿದ್ದರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ JH ಪಟೇಲ್ ಸಾಹೇಬರು ಮುಖ್ಯಮಂತ್ರಿದ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದರು. ಹಲವಾರು ಹುದ್ದೆಗಳನ್ನು ಅವರೆಲ್ಲ ತೊಡಗಿಸ್ಕೊಂಡಿದ್ದರು. ಅದಕ್ಕೆ ಅವರು ಇದನ್ನು ಹೊಸಬ್ರಿಗೆ ಅವಕಾಶ ಮಾಡಿ ಕೊಡಬೇಕಾಗಿತ್ತು ಅವ್ರು ನಿಜವಾಗಿ. ಮತ್ತು ಅವ್ರು ನಿಂತ್ಕೊಂಡ್ರು ನಮ್ಮದು ಕಾಂಗ್ರೆಸ್ ಪಕ್ಷ ನಮ್ಗೆ ಖಂಡಿತವಾಗಿ ಗೆಲ್ತೈತೆ. ಅದ್ರ ಬಗ್ಗೆ ಏನು ಇದ್ರೊಳಗೆ ಸಂಶಯನೇ ಇಲ್ಲದು. ನಾವು 100% ನಾವು ಬೊಮ್ಮಾಯಿ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಆನಂದಸ್ವಾಮಿ ಗಡ್ಡದೂರ್ಮಠ ಅವರು ನಿಶ್ಚಿತವಾಗಿ ಗೆಲುವನ್ನು ಪಡಿತಾರೆ. ಸರಿ ಸರ್, ಒಂದು ಕಡೆ ಬೊಮ್ಮಾಯಿ ಅವರು ಹೇಳ್ತಾರೆ ಹಾವೇರಿಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವಾಗುತ್ತೆ, ಶಿಗ್ಗಾಂವಿ ಉಪಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವಾಗುತ್ತೆ. ನಾನು ಈ ಬಾರಿ ಮೋದಿಯವರ ಅಲೆ ಮತ್ತು ಮೋದಿಯವರ ವರ್ಚಸ್ಸಿನಕ್ಕಿಂತ ನನ್ನದೇ ಆಗಿರ್ತಕ್ಕಂಥ ನಾನು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದೇನೆ, ಜಿಲ್ಲೆಯಲ್ಲಿ ನಾನು ಏನಿದ್ದೇನೆ ಅಂತ ತಾವೇ ಕೇಳಿಕೊಳ್ಳಿ ಅಂತ ಇದೇ ನಮ್ಮ ಮಾಧ್ಯಮ ಮಿತ್ರರ ಮುಂದೆ ತಿಳಿಸ್ತಾ ಇದ್ದಾರೆ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ಏನು ಅನಿಸುತ್ತೆ? ಆನಂದಸ್ವಾಮಿಗೆ ಒಂದು ತಿರುಗೇಟೆ ಕೌಂಟ್ರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಬಂದು ಟಿಕೆಟ್ ಕೊಟ್ಟಿದ್ದಾರೆ 2013ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ 2008ರಲ್ಲಿ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸೋಲಿಗೆ ಕಾರಣವಾಗಿರ್ತಕ್ಕಂಥ ಇದೇ ಆನಂದಸ್ವಾಮಿ ಗಡ್ಡದರ್ಮಠ ಪಕ್ಷೇತರ ಅಭ್ಯರ್ಥಿಯಾಗಿ 23,000 ಚಿಲ್ಲರ ಮತ ತೊಗೊಂಡಿದ್ದರು. ಈಗ ಮತ್ತೆ ಅವರೇ ಕರ್ಕೊಂಡ್ಬಂದು ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದಾರೆ. ಇದು ಆಗಲಾರ ಸಂಗತಿ. ಇವರು ಗೆಲ್ಲೋದಿಲ್ಲ, ಒಂದು ವಿಧಾನಸಭೆ ಚುನಾವಣೆ ಗೆದ್ದು ತೋರಿಸ್ಲಿ MP ಗೆಲ್ತಾರೆ ಇವರು ಅಂತ ಹೇಳ್ತಾರೆ. ಹಾಗೇನಿಲ್ಲ, ಎಲೆಕ್ಷನ್ನು ಒಂದೊಂದು ಸಲ ಡಿಪಾಸಿಟ್ ಜಪ್ತಾದರೂ ಸತನೂ ಮುಂದಿನ ಎಲೆಕ್ಷನಲ್ಲಿ
ದೊಡ್ಡ ಲೀಡಲ್ಲಿ ಬಂದಂಥ ಉದಾಹರಣೆಗಳು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಸಾಕಷ್ಟು ಉದಾಹರಣೆಗಳು ಅದಾವೆ. ಹೌದು. ಈ ಸಲ 50,000 ಲೀಡರ್ದಲ್ಲಿ ಗೆದ್ದಂಥವ್ರು ನೆಕ್ಸ್ಟ್ ಎಲೆಕ್ಷನಲ್ಲಿ 500 ಓಟಿಂದ ಸ್ವತಂತ್ರರು ಅದಾವೆ. ಇವೆಲ್ಲ ಇತಿಹಾಸಗಳಲ್ಲಿ ಅದಾವೆಲ್ಲ ರೆಕಾರ್ಡ್ ಇದಾವೆ. ಅವರು ಚಿಂತನೆ ಅವ್ರಿಗೆ ಬಿಟ್ಟಿದ್ದು. ಬಟ್ ಜಿಲ್ಲೆಯಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಠದ ಬಗ್ಗೆ ಒಳ್ಳೆಯ ವಿಚಾರಗಳದಾವೆ. ಅವತ್ತಿನ ರಾಜಕಾರಣ ಬೇರೆ. ಯಾಕಂದರೆ ರಾಜಕಾರಣ ನಮ್ಮ ಪಾರ್ಟಿಯಿಂದ ಎಷ್ಟು ಜನ ಅವರು ಹಿಂದಿನ ದಿನ BJP ಬೈದವ್ರನ್ನ ಕರ್ಕೊಂಡು ಹೋಗ್ಯಾರ. ನಾವು ಕಾಂಗ್ರೆಸ್ಸಿಗೆ ಬೈದವ್ರನ್ನ BJP ಇದ್ದವ್ರನ್ನ ಮರಿದನ್ನ ಇದು ರಾಜಕಾರಣದಲ್ಲಿ ನಿರಂತರ ಪ್ರಕ್ರಿಯೆಗಳು ನಡೆಯುವಂಥದ್ದು ಸಹಜ ಕ್ರಿಯೆ ಅದು. ಈ ವಿಷಯದಾಗ ಹೋದ ಅವ್ರು ಬೆಳಗಾವಿ ನಿಂತ್ಕೊಂಡಿದ್ರು. ಹೌದು, ಅವ್ರ ಮುಂದೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಯಾರು ನಿಲ್ಲದ ಹೊತ್ತಾಗ ಇದೇ ಸದಾನಂದ ಗೌಡ್ರ ವಿರುದ್ಧ ವಿಧಾನ ಪರಿಷತ್ತಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಸದಾನಂದ ಗೌಡರು ಅವರು ಯಾವುದೂ ಹುದ್ದೆ ಇರಲಿಲ್ಲ, ಮುಖ್ಯಮಂತ್ರಿ ಆಗಿದ್ದರು. ವಿಧಾನ ಪರಿಷತ್ ಸದಸ್ಯನಾಗಿರಲಿಲ್ಲ, ವಿಧಾನಸಭೆ ಸದಸ್ಯನಾಗಿರಲಿಲ್ಲ. ವಿಧಾನ ಪರಿಷತ್ ಸದಸ್ಯಗೆ ಎಲೆಕ್ಷನ್ ನಿಂತ್ಕೊಂಡಾಗ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಹೋಗಬೇಕಾಗಿತ್ತು. ಅವ್ರ ವಿರುದ್ಧ ನಿಂತ್ಕೊಂಡವರು ಆನಂದ ಸ್ವಾಮಿ ಗಡ್ಡದೇವರ ಮಠವರು. ಅವಾಗ ಅಲ್ಪ ಮತಗಳಿಂದ ನಾವು ಸೋತಿದ್ವಿ. ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಇವ್ರನ್ನೇ ಹಾಕಿದ್ರು. ಮುಂದೆ ಅವರು ಕಾಂಗ್ರೆಸ್ ಪಕ್ಷದ ಸಹಭಾಗಿತ್ತಾದರು. ಮುಂದೆ ಅಲ್ಲಿ ಬೆಳಗಾವಿಯಲ್ಲಿ ಇದ್ದಂಥ ಹೊತ್ತಿನಲ್ಲಿ 2 ಎಲೆಕ್ಷನ್ನಿಗೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲುವಿಗೆ ಕಾರಣೀಕರ್ತರಾದರು. ಕಳೆದ 2-3 ವರ್ಷಗಳಿಂದ ಅವರು ಸ್ವಂತ ಊರು ಲಕ್ಷ್ಮೇಶ್ವರ, ಬೇರೆ ಊರು ಅಂತೇನಲ್ಲ. ಅವ್ರ ತಂದೆಯವರು 2 ಸಲ ಶಾಸಕರಾಗಿದ್ದಾರೆ. 10 ವರ್ಷಗಳ ಕಾಲ ಜನಪ್ರಿಯ ಕೆಲಸಗಳು ಮಾಡಿದ್ದಾರೆ, ಜನಪ್ರಿಯ ಶಾಸಕರ ಕೆಲಸ ಮಾಡಿದ್ದಾರೆ. ಮುಂದೆ ರಿಸರ್ವೇಷನ್ ಬಂತು, ಅವ್ರು ನಿಲ್ಲಕ್ಕಾಗಲಿಲ್ಲ. ಅವರು ಚಿರಂಜೀವಿ. ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಅವ್ರದ್ದು ವ್ಯಾಪಾರ ಉದ್ಯಮ ಭಾಳ ದೊಡ್ಡ ಪ್ರಮಾಣ ಇದೆ. ಇವತ್ತು ಅವರು ಈ ವೆಹಿಕಲ್ ಉದ್ಯಮದಲ್ಲಿ ದೊಡ್ಡ ಬೆಳೆದಿದ್ದಾರೆ. ಇವತ್ತು ಚೆನ್ನಮ್ಮ ಬಜಾಜ್ ಇರ್ಬೋದು, TVS ಶೋರೂಮ್ ಇರ್ಬೋದು, ಟಾಟಾ ಶೋರೂಮ್ ಇರ್ಬೋದು. ಮತ್ತು ಹಾವೇರಿ ಜಿಲ್ಲೆ ಮೊಮ್ಮಗವರು, ಬೇರೆ ದೂರಲ್ಲ, ನಮ್ಮ ಜಿಲ್ಲೆಯವ್ರ ಮತ್ತು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದವರು. ಇನ್ನು ಬೊಮ್ಮಾಯಿ ಸಾಹೇಬರು ಸಿಗ್ಗಾವದವ್ರು, ಇವರು ನಮ್ಮ ಕ್ಷೇತ್ರದಾರ. ಅವ್ರದ್ದು ಓಟು ಇಲ್ಲೇ ಐತಿ. ಯಾರ್ದು ಬೊಮ್ಮಾಯಿ ಸಾಹೇಬ್ರದ್ದು ಓಟಿಲ್ಲ. ಆನಂದ ಸ್ವಾಮಿ ಗಡ್ಡದ್ರು ಓಟ್ ನಮ್ಮ ಕ್ಷೇತ್ರದಾಗೈತಿ. ಈಗ ನಮ್ಮ ಸ್ಥಳೀಕರವ್ರು ಏನು ಪ್ಯೂರ್ ಅಲ್ಲೇನೋ ಉದ್ಯೋಗ ಮಾಡ್ಕೊಂತ ಹೋಗಿರ್ತಾರೆ. ಎಷ್ಟೋ ಜನ ಉದ್ಯೋಗದಲ್ಲಿ ಒಂದೊಂದು ಸರಿ ಎಲ್ಲೋ ಯಶಸ್ಸು ಕಂಡಾಗ ಸ್ವಲ್ಪ ಜನ ಇರ್ತಾರೆ. ಈಗ ಅವರೆಲ್ಲ ಹಾವೇರಿಯಾಗ ಬಾಡಿಗೆ ಮನೆ ತೊಗೊಂಡಾರ. ಹಾವೇರಿಯಲ್ಲೇ ಸ್ವಂತ ಜಾಗ ಐತೆ ಅವ್ರದ್ದು. ಈ ಜಿಲ್ಲೆಯ ಮೊಮ್ಮಗ. ಮತ್ತು ಅವ್ರ ತಂದೆಯವರು 2 ಸಲ ಶಾಸಕರು ಆಗಲ್ಲ ಹೇಳ್ದಂಗೆ. ಮತ್ತು ಅವ್ರದ್ದೆಲ್ಲ ಕ್ಷೇತ್ರ ವಿಸ್ತಾರವೈತಿ. ಎಲ್ಲ ತಾಲೂಕಿನಾಗ ಅವ್ರದ್ದೊಂದು ವ್ಯಾಪಾರ ಉದ್ಯಮ ಬೆಳೆಸ್ಕೊಂಡಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಚಿರಪರಿಚಿತ ಅದಾರೆ. ಅವ್ರ ತಂದೆ ರಾಜಕಾರಣದ ಭಾಳ ಗಡ್ಡಯ್ಯ ಅಜ್ಜ ಅಂದ್ಬಿಟ್ರೆ ಇಡೀ ನಮ್ಮ ಗದಗ ಜಿಲ್ಲಾದಾಗ, ಹಾವೇರಿ ಜಿಲ್ಲಾದಾಗ ಭಾಳ ಚಿರಪರಿಚಿತರು ಗಡ್ಡಯ್ಯ ಅಜ್ಜ ಅಂದ್ಬಿಟ್ಟು. ಅವ್ರ ಮಗ ಅವರು ಭಾಳ ಸಾತ್ವಿಕ ವ್ಯಕ್ತಿ. ಹೀಗಾಗಿ ಆನಂದ ಸ್ವಾಮಿ ಗಡ್ಡದವರು ವೈಯಕ್ತಿಕ ಇಮೇಜ್ ಸತ ನಮ್ಮ ಪಾರ್ಟಿಗೆ ಹೆಲ್ಪ್ ಮಾಡ್ತಾ ಇದೆ. ಸರಿ ಸರ್, ಥ್ಯಾಂಕ್ ಯು. ಜಾಸ್ತಿ ಸಮಯ ತಗೋದಿಲ್ಲ. ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರದಿಂದ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಏನು 8 ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿದ್ದಾರೆ, ಆ ಮತ ಬಾಂಧವರಿಗೆ ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ನಿಮ್ಮ ಆನಂದ ಸ್ವಾಮಿ ಗಡ್ಡದೇವರ ಮಠ ಪರವಾಗಿ ಎಷ್ಟು ಅಂತರದಿಂದ ಗೆಲ್ಲಬಹುದು ಹೇಳಿ ಸರ್. ಹಾವೇರಿ ಮತ್ತು ಗದಗ ಎಲ್ಲ ಆತ್ಮೀಯ ಮತದಾರ ಬಂಧುಗಳಿಗೆ ನಾನು ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ತೀನಿ. ಅಂದರೆ ಮೇ 7ರಂದು ನಡೆಯತಕ್ಕ ಅತ್ಯಂತ ಮಹತ್ವದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಲಿಕ್ಕೆ ತಾವು ಕಾರಣೀಕರ್ತರಾಗಬೇಕು. ಕೇಂದ್ರದಲ್ಲಿ ಪುನಃ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಎಲ್ಲ ವರ್ಗದವರು ಸಮಾಜ ನಿರ್ಮಾಣ ಆಗಲಿಕ್ಕೆ ತಮ್ಮೆಲ್ಲರೂ ಕೊಡುಗೆಯನ್ನು ನೀಡಬೇಕಂತ ಹೇಳ್ತಾ ಈ ಸಲ ಖಂಡಿತ ಇವತ್ತಿನ ಉತ್ತಮ ವಾತಾವರಣದಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಠರು ಕನಿಷ್ಠ 2 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಅವರು ಗೆದ್ದೇ ಗೆಲ್ತಾರಂತ ಆಶಾಭಾವನೆ ನಮಗಿದೆ, ವಿಶ್ವಾಸ ಇದೆ. ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ತೆ. ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಮಾನ್ಯ ಶ್ರೀ ಸಂಜೀವ್ ಎಂ ಪಾಟೀಲ್ ನೀರಲ್ಗಿ ಅವರು ಹಾವೇರಿ ಜಿಲ್ಲಾ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಏನು ಕನಸು ಕಂಡಿದ್ದಾರೆ, MP ಆಗಬೇಕು ಮತ್ತು ಸಚಿವರಾಗಬೇಕಂತೇಳಿ, ಇದು ಕನಸು ನನಸಾಗಿ ಉಳಿಯುತ್ತೆ ಮತ್ತು ಹರಿಯುವ ಹೊಳಿ ಒಳಗೆ ಹುಂಚಿ ಹಂತೊಳದಂತೆ ಬಾಳೆ ಅವ್ರದ್ದು ಆಗೋದು ನಿಶ್ಚಿತ. ಮತ್ತು 2 ಲಕ್ಷ ಅಂತರದಿಂದ ನಮ್ಮ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು ಗೆಲುವು ನಿಶ್ಚಿತ. ಮತ್ತು ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರ ಯಶಸ್ಸನ್ನು ಆಗೋದು ನಿಶ್ಚಿತ. ಸ್ಥಳೀಯರಿದ್ದಾರೆ, ಅವರು ಲೋಕಲ್ದಲ್ಲಿದ್ದಾರೆ. ಇದೇ ಬೊಮ್ಮಾಯಿ ಅವರು ಏನು ಹೇಳ್ತಾರೆ, ಬೊಮ್ಮಾಯಿ ಅವರ ಮತವನ್ನು ಕೂಡ ಜೋಶಿ ಅವರಿಗಿದ್ದಾವೆ.
ಬೊಮ್ಮಾಯಿಯವರ ಮತವನ್ನು ಕೂಡ ಜೋಶಿಯವರಿಗಿದೆ, ಬೊಮ್ಮಾಯಿಯವರ ಕೊಡುಗೆಗಳನ್ನು ಕೂಡ ಜೋಶಿಯವರಿಗಿದೆ. ಅಲ್ಲಿನೂ ಕೂಡ ಗೆಲ್ಲುವುದು ನಾವೇ, ಇಲ್ಲಿನೂ ಕೂಡ ಗೆಲ್ಲುವುದು ನಾವೇ. ಆದರೆ ಒಂದು ವಿಷಯ ಹೇಳ್ತೇನೆ, ಆನಂದಸ್ವಾಮಿ ಗಡ್ಡದೇವರ ಮಠ ಅವರ ತಂದೆಯವರು ಸುಮಾರು ಡೆವಲಪ್ಮೆಂಟ್ಗಳನ್ನು ಲಕ್ಷ್ಮೇಶ್ವರ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆದರೆ ಅದೇ ರೀತಿ ಆಶಾಭಾವಕ ಮತ್ತು ಯುವಕರ ಆಶಾಕಿರಣವಾಗಿರ್ತಕ್ಕಂಥ ಆನಂದಸ್ವಾಮಿ ಗಡ್ಡದೇವರ ಮಠ ಅವ್ರ ಜೊತೆ ನಾವು ಸದಾಕಾಲ ಬೆಂಬಲವಾಗಿರ್ತೀವಿ. ಈ ಬಾರಿ ಗೆಲ್ಲಿಸಲಿಕ್ಕೆ ನನ್ನ ಕೆಲಸದಿಂದ ಮತ್ತು ನನ್ನ ಶಕ್ತಿ ಮೀರಿ ಕೆಲಸವನ್ನು ನಾವು ಮಾಡುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೇನೆ ಅಂತ ಮಾನ್ಯ ಶ್ರೀ ಸಂಜೀವ್ ಎಂ ಪಾಟೀಲ್ ನೀರಲ್ಗಿಯವರ ವಿಚಾರಗಳನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ News 43 ಇಂಡಿಯಾ. ಜೈ ಹಿಂದ್.